ಆತ್ಮೀಯ ಬಂಧುಗಳೇ, ಇವತ್ತು ವಿಶೇಷವಾದ ದಿನ ಅಂತಂದರೆ ಈ ನಮ್ಮ ಭಾರತ ದೇಶದಲ್ಲಿ ಒಂದು ಮಹಾನ್ ದೊಡ್ಡ ಶಕ್ತಿ, ಅದು ಮಹಾನಾಯಕರು ಹುಟ್ಟಿದಂಥ ದಿನ ಇವತ್ತು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಹುಟ್ಟಿದಂಥ ದಿನ. ಈ ದಿನ ನಮಗೆ ದೊಡ್ಡ ಹಬ್ಬ, ಇಡೀ ದೇಶದಲ್ಲೇ ಹಬ್ಬ, ಇಡೀ ದೇಶದಲ್ಲ ವಿಶ್ವದಲ್ಲೂ ಹಬ್ಬ ಅವತ್ತು. ಯಾಕಂದರೆ ಇವತ್ತೊಂದು ದಿವಸನ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಹೇಳಿದ್ದಾರೆ. ಹಾಗಾಗಿ ವಿಶ್ವನೇ ಹೊಗಳುವಂಥ ಒಂದು ಏಕೈಕ ನಾಯಕ ಅಂತಂದರೆ ಅದು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಜನ್ಮ ದಿನಾಚರಣೆ ಇವತ್ತು ಭಾಳ ಅದ್ಧೂರಿಯಾಗಿ ಇಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಏನಪ್ಪ ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ 1954ರಲ್ಲಿ ಅಂದರೆ 7/9/1954ರಲ್ಲಿ ಮೈಸೂರು ಒಡೆಯರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಮಾತನಾಡಿಕೊಂಡು ಮತ್ತು ಅಲ್ಲಿಂದ ಏನು ನಮ್ಮ ಸದಾಶಿವನಗರದಲ್ಲಿ ಭೂಮಿ ಹಂಚಿಕೆ ವಿಷಯವಾಗಿ ಈ ರಸ್ತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾ ಇದ್ದಾರೆ. ಆಗ ಇಲ್ಲಿರುವಂಥ ಸ್ಥಳೀಯರುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರಂತ ಗೊತ್ತಾಗಿದೆ. ಆದ ತಕ್ಷಣ ಏನು ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಿಂದ ಬಂದಿದ್ದ ತಕ್ಷಣ ಇವರೆಲ್ಲ ಅವ್ರನ್ನ ರಿಸೀವ್ ಮಾಡ್ಕೊಂಡು ಬಂದು ನಿಂತಹ ಸ್ಥಳ ಇದು. ಈ ಭಾಗದಲ್ಲಿ ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ನೋಡಿ ಅವರನ್ನು ಮಾತಾಡಿದಾಗ ಕೆಲವೊಬ್ಬರು ಹಿರಿಯರುಗಳೆಲ್ಲ ಇಲ್ಲಿದ್ದರು. ಅಂಥ ಹಿರಿಯರುಗಳು ಯಾರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದ್ರಲ್ಲ ಅವ್ರ ಕಣ್ಣುಗಳನ್ನು ನಾನು ನೇರವಾಗಿ ನೋಡಿದ್ದೀನಿ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ಮಾತಾಡಿದ್ರಲ್ಲ ಅವರು ಮಾತಾಡೋದನ್ನು ನಾನು ನೇರವಾಗಿ ಮಾತನ್ನು ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೀನಿ. ಯಾರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಮುಟ್ಟಿದ್ರಲ್ಲ ಅವ್ರ ಕೈಯನ್ನು ನಾನು ಮುಟ್ಟಿದ್ದೀನಿ. ಆದ್ದರಿಂದ ಇದು ವಿಶೇಷವಾದ ಭಾಗ, ವಿಶೇಷವಾದ ಸ್ಥಳ ಅಂತ ಹೇಳ್ಬೋದು, ಪವಿತ್ರವಾದ ಸ್ಥಳ. ಈ ಸ್ಥಳದಲ್ಲಿ ಇವತ್ತು ಏನು ನಮ್ಮ ಕರುನಾಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಹಿಂದ ಸೇನೆ ಮತ್ತು ಮಾಧ್ಯಮ ಮಿತ್ರರು ಬೆಳಗ ನಾವಿಬ್ಬರೂ ಸೇರಿ ಇಲ್ಲಿ ವಿಜೃಂಭಣೆಯಾಗಿ ಒಂದು ದೊಡ್ಡ ಒಲಂಪಸ್ ಹೆಲ್ತ್ ಕ್ಯಾಂಪನ್ನು ಇಲ್ಲಿ ಕ್ಯಾನ್ಸರಲ್ಲಿ ನರಳುತ್ತಾ ಇರುವಂಥ ಕಷ್ಟದಲ್ಲಿ ನರಳುತ್ತಾ ಇರುವಂಥ ನಮ್ಮ ಸಹೋದರಿಗಳು ಮತ್ತು ನಮ್ಮ ಬಂಧುಗಳಿಗೆ ಇವರು ಉಚಿತವಾಗಿ ಇವತ್ತು ಏನು ಹೆಲ್ತ್ ಕ್ಯಾಂಪನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಅವರಿಗೆ ಒಂದು ಪ್ಯಾಕೇಜ್ ಕವರ್ ಆಗೋ ಥರ ಒಂದು 5 ಲಕ್ಷ ರೂಪಾಯಿ ಒಳಗಡೆ ಕವರ್ ಆಗೋ ಥರ ಸ್ಮಾರ್ಟ್ ಕಾರ್ಡನ್ನು ಅವ್ರು ಕೊಟ್ಟು ಅವರು ಮುಂದಕ್ಕೆ ಜೀವನದಲ್ಲಿ ಸುಖವಾಗಿ ಇರಲಿ, ಅವರ ಆರೋಗ್ಯಕ್ಕೆ ಅಷ್ಟು ಖರ್ಚು ಮಾಡೋಕ್ಕಾಗಲ್ಲ, ಅದನ್ನು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಮಾಧ್ಯಮ ಮಿತ್ರ ಬೆಳಗದವರು ನಮಗೆ ಜೊತೆಯಲ್ಲಿದ್ದು ಮಾಡಿದ್ದಾರೆ. ನಿಜಕ್ಕೂ ಕೂಡ ಆನಂದ ಆಗ್ತಾಯಿದೆ. ಹಾಗೆಯೇ ಇವತ್ತು ಏನು ನಾವು ನಮ್ಮ ನಡೆ ಆರೋಗ್ಯದ ಕಡೆ ಅಂತ ಹೇಳ್ತಾ ಇದ್ವಿ. ನಮ್ಮ ನಡೆ ಆರೋಗ್ಯದ ಕಡೆ ಇರಬೇಕಾದ್ರೆ ಸ್ವಚ್ಛತೆಯನ್ನು ಇರಬೇಕು. ನಮ್ಮನ್ನು ಸ್ವಚ್ಛವಾಗಿ ಇಟ್ಕೊಂಡು ಈ ಭಾಗದಲ್ಲಿ ಬೆಂಗಳೂರು ನಗರನೆಲ್ಲ ಸ್ವಚ್ಛವಾಗಿ ಇಟ್ಕೊಂಡಿರುವ ನಮ್ಮ ಪೌರ ಕಾರ್ಮಿಕರಿಗೆ ಮಿತ್ರಮ ಬೆಳಗ ಹಾಗೂ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಹಿಂದ ಸೇನೆಯಿಂದ ಇವತ್ತು ಅವರಿಗೆ ಪ್ರಶಸ್ತಿ ಕಾರ್ಯಕ್ರಮ ಇದೆ. ಒಬ್ಬೊಬ್ರಿಗೆ ಅವ್ರನ್ನ ಗುರುತಿಸಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಇದನ್ನು ನಿಮ್ಮ ಮೆಚ್ಚಿನಂಥ ನಾಯಕರಾದಂಥ ವಿಸಿಟ್ ಜಮೀರನ್ನ ಅವರು ಇವತ್ತು ಆ ಪ್ರಶಸ್ತಿಯನ್ನು ಆ ವೇದಿಕೆ ಮೇಲೆ ಎಲ್ಲರೂ ಇವತ್ತು ಕರೆದು ಕೊಡ್ತಾ ಇದ್ದಾರೆ. ಇನ್ನು ಕೆಲವು ನಿಮಿಷಗಳಲ್ಲಿ ನಡೀತಾ ಇದೆ. ಹಾಗೆಯೇ ಈ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಇದೆ. ಇದನ್ನು ಇನ್ನೂ ಡೆವಲಪ್ ಮಾಡಬೇಕಂತೇಳಿ ಮನಸ್ಸಲ್ಲಿಟ್ಟು ಇದನ್ನು 40 ಅಡಿ ಹೈಟಲ್ಲಿ ಬ್ರಾನ್ಸಲ್ಲಿ ಇಡುವಂಥ ಒಂದು ಪ್ರೋಗ್ರಾಮನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮೋತ್ಸವವನ್ನು ಇಡೀ ದೇಶದಲ್ಲಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ಸಂವಿಧಾನ ಬರೆದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಎಲ್ಲರಿಗೂ ಕೂಡ ಸಮಾನವಾಗಿ ಬಾಳಬೇಕು ಅಂತ ಹೇಳಿ ಒಳ್ಳೆಯ ಸಂವಿಧಾನವನ್ನು ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿರಬೇಕು, ಇವತ್ತು ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಯಾವುದನ್ನ ಸಂವಿಧಾನ ಇದೆ, ಯಾವುದರ ಒಂದು ಕಾನ್ಸ್ಟಿಟ್ಯೂಷನ್ ಯಾವುದಿದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತದ ಈ ಕೀರ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಬೇಕು. ಯಾಕೆಂತ ಹೇಳಿದ್ರೆ ಅತಿ ಶ್ರೇಷ್ಠ ಯಾವುದನ್ನ ಒಂದು ಸಂವಿಧಾನ ಇದೆ ಅಂತ ಹೇಳಿದ್ರೆ ಅದು ಭಾರತ ದೇಶದ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಜನರನ್ನು ಕೂಡ ಸಮಾನವಾಗಿ ಬಾಳಬೇಕು ಅಂತೇಳಿ ಒಳ್ಳೆಯ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಇವತ್ತು ಅವರು ಏನು ನಮಗೆ ಒಂದು ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೋ ಆ ಮಾರ್ಗದಲ್ಲಿ ಹೋಗೋಣ. ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಕಾಣುವಂತಹ ಒಂದು ಏನು ಮಾರ್ಗವನ್ನು ಹೇಳಿದಾರೋ ಅವರು ಅದನ್ನು ಕಾಣ್ಕೊಂಡು ಹೋಗೋಣ.
134ನೇ ವರ್ಷ. ಇವತ್ತು ಎಲ್ಲರೂ ಕೂಡ ಎಲ್ಲ ಕಡೆ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಇಲ್ಲಿ ನಾನು ಕಳೆದ 30 ವರ್ಷಗಳಿಂದ ನಾನು ಇಲ್ಲಿ ಈ ಒಂದು ಸ್ಟ್ಯಾಚ್ಯೂಗೆ ನಾನು ಹೋರಾಟ ಆಗ್ತಾ ಇದ್ದೀನಿ. ಕಳೆದ 30 ವರ್ಷಗಳಿಂದ ಈ ಒಂದು ಪರ್ಟಿಕ್ಯುಲರ್ ಸ್ಪಾಟಲ್ಲಿ TCM ರಾಯಲ್ ರೋಡಲ್ಲಿ ಇವತ್ತು ಕಾರ್ಪೊರೇಷನ್ ವತಿಯಿಂದ 40 ಅಡಿದು ಹೊಸ ಒಂದು ಸ್ಟ್ಯಾಚ್ಯೂ ಆಗ್ತಾ ಇದೆ ಅಂತ ಹೇಳಿ ಹೇಳಿದ್ರು. ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಗುತ್ತೆ. ಇದು ಈ ಭಾಗದ ಜನರ ಒಂದು ಕನಸು ಕೂಡ ಆಗಿದೆ. ಅಂಬೇಡ್ಕರ್ ಅವ್ರಿಗೆ ಒಂದು ಕಂಚಿನ ಒಂದು ಸ್ಟ್ಯಾಚ್ಯೂ ಆಗಬೇಕು ಅಂತ ಭಾಳ ಸಂತೋಷ. ಬರೇ ಮಾತಾಡೋದು ಬರೇನೆ ನಮ್ಮ ನೋಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಾವು ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದ್ರೆ ನಮ್ಮ ಸಾಧನೆನ ತೋರಿಸ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮನ ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ ನಮ್ಮ ಕಾರ್ಯಕ್ರಮ ತೋರಿಸಿ ನಾವು ಮತ ಕೇಳ್ತೀವಿ. BJP ಎಂದನ್ನ ಕಾರ್ಯಕ್ರಮ ತೋರಿಸಿ ಮತ ಕೇಳಿದಾರ? ಬರೀ ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅವ್ರಿಗೆ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಅವ್ರ ಸಂವಿಧಾನನೇ ಬದಲಾವಣೆ ಮಾಡೋರು ಅಂದರೆ ಅವ್ರು ಎಂತ ಇರ್ಬೋದು ಅಂತ ನೀವೆಲ್ಲ ಅರ್ಥ ಮಾಡಬೇಕು. ದಯಮಾಡಿ ನಿಮ್ಮಲ್ಲಿಗೂ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಂದು ಜಾತಿ ಬೀಜ ಬಿಟ್ಟು ಅವ್ರು ನಮ್ಮನ್ನೆಲ್ಲ ಡಿವೈಡ್ ಮಾಡೋಕ್ಕೆ ಅವ್ರು ಪ್ರಯತ್ನ ಕೊಡ್ತಾರೆ. ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇದು ಮಾಡೋ ಸಂವಿಧಾನಕ್ಕೆ ವಿರೋಧ ಹೋಗೋಕ್ಕೆ ಸಾಧ್ಯನಾ? ನಾವೆಲ್ಲ ಒಂದೇ, ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು. ಹಾಗಾಗಿ ನಿಮಗೆಲ್ಲ ಇನ್ನೊಂದು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಶುಭಾಶಯ ಕೋರಿ ನಮ್ಮ ಚಂದ್ರು ಒಟ್ಟು ಒಳ್ಳೇದಾಗಲಿ. ನಮ್ಮ ಆನಂದ ನಾನು ಒಳ್ಳೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂಚೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿರೋದು ಅವ್ರು ನನ್ನ ಬಗ್ಗೆ ಅಭಿಮಾನ ಅಂದರೆ ನಾನು ಓಪನ್ ಆಗಿ ಜೈ ಭೀಮ್ ಎಲ್ಲರೂ ಜೈ ಭೀಮ್ ಅಂತೀನಿ.